ನಾನು ಬ್ರೀಫ್ ಮಾಡೋಕ್ಕೆ ಇಷ್ಟಪಡ್ತೀವಿ. ತಮ್ಮೆಲ್ಲರಿಗೆ ಕನ್ನಡದಲ್ಲಿ ಮತ್ತು ಇಂಗ್ಲೀಷ್ದಲ್ಲಿ ಈಗಾಗಲೇ ಕಾಪಿಗಳು ತಲುಪಿದ್ದೀವಿ. ನಾವು RTC ಆಧಾರ್ ಸೀಡಿಂಗ್ ಬಗ್ಗೆ ಈಗಾಗಲೇ ನೀವು ವಿಡಿಯೋ ನೋಡಿದ್ದೀರಾ. ಇಡೀ ಕರ್ನಾಟಕ ರಾಜ್ಯದಲ್ಲಿ ಇದು ನಡೀತಾ ಇದೆ, ಕಲಬುರಗಿ ಜಿಲ್ಲೆಯಲ್ಲಿ ಸಹ ನಡೀತಾ ಇದೆ. ನಮ್ಮಲ್ಲಿ ಟೋಟಲ್ ತಾವು ನೋಡ್ತೀರಾ ಅಂದರೆ 8,76,000 ಲ್ಯಾಂಡ್ ಹೋಲ್ಡರ್ಸ್ ಇದ್ದಾರೆ. ಇಷ್ಟು ಮಂದಿಯಲ್ಲಿ ಈಗಾಗಲೇ ನಾವು ಆಧಾರ್ ಸೀಡಿಂಗ್ KYC ಮೂಲಕ ಮಾಡಿಸ್ತೀವಿ. ಸಿಂಪಲ್ ಆಗಿ ನಮ್ಮ VAಗಳು ಒಂದು ಆ್ಯಪ್ ಮುಖಾಂತರ ಅಲ್ಲಿ ಹೋಗಿ ರೈತರು ಅವ್ರು ಯಾರಿದ್ದಾರೆ ಅವ್ರದ್ದು RTCಯಲ್ಲಿ ಇರೋದು ಹೆಸರು ಆಧಾರ್ಗೆ ಲಿಂಕ್ ಮಾಡಿ ಒಂದು OTP SMS ಮುಖಾಂತರ ಬರುತ್ತೆ ಅವ್ರಿಗೆ. ಆ OTP ನಾವು ಖಾತ್ರಿಪಡಿಸಿ ಅವ್ರದ್ದು ಲಿಂಕಿಂಗ್ ಮಾಡ್ತೀವಿ. ಅಲ್ಲೇ ಒಂದು ಸ್ಥಳದಲ್ಲಿನೇ ಒಂದು ಫೋಟೋ, ಯಾರು ಲ್ಯಾಂಡ್ ಓನರ್ ಇದ್ದಾರೆ ಅವ್ರದ್ದು ಫೋಟೋ ನಾವು ಅದೇ ಆ್ಯಪಲ್ಲಿ ಕ್ಯಾಪ್ಚರ್ ಮಾಡಿಸ್ತೀವಿ. ಈಗಾಗಲೇ ಹಿಂದಿನ 2.5 ತಿಂಗಳಿಂದ ಇದು ಸತತವಾಗಿ ನಡೀತಾ ಇರೋದು ಕಾರ್ಯ. ಈಗಾಗಲೇ ನಮ್ಮಲ್ಲಿ 4,77,000 ರೈತರು ಬಾಂಧುಗಳದು ಈಗಾಗಲೇ ಆಧಾರ್ ಜೋಡಣೆ ಆಗಿದೆ. ಯಾಕೆ ಜೋಡಣೆ ಮಾಡ್ತಾ ಇರೋದು ಅಂತ ಒಂದು ಪ್ರಶ್ನೆ ನಿಮ್ಮಲ್ಲಿ ಇರಬಹುದು. ಬಹಳ ಸಿಂಪಲ್ ಇದೆ, ನಿಮಗೆ ಗೊತ್ತಿದೆ. ಒಂದೇ RTC ಇಟ್ಕೊಂಡು 2-3 ಟ್ರಾನ್ಸಾಕ್ಷನ್ ಮಾಡ್ತಾರೆ. ಬಹಳಷ್ಟು ಮಂದಿಗೆ ಗೊತ್ತಾಗೋದಿಲ್ಲ. ನಕಲಿ ದಾಖಲಾತಿ ಸೃಜನೆ ಆಗುತ್ತೆ ಮತ್ತು ಈ ರೀತಿ ಮೋಸದ ವ್ಯವಹಾರ ಎಲ್ಲ ಆಗುತ್ತೆ. ಅದು ತಡೆಗಟ್ಟಲಲ್ಲಿ ನಮಗೆ ಇದು ಒಂದು ಶಸ್ತ್ರ ಆಗಿ ನಿಂತಬಹುದು. ಇದು ಒಂದಾಗತ್ತೆ. ಅದಲ್ಲದೆ ನಾವು ಯಾವುದಾದ್ರೂ ಸರ್ಕಾರಿ ಸವಲತ್ತು ರೈತರಿಗೆ ತಲುಪಬೇಕಂದ್ರೆ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ಗೆ ಈಸಿಲಿ ಆಗಿ ನಾವು ಟ್ರಿಗರ್ ಮಾಡಬಹುದು. ತಮಗೆ ಗೊತ್ತಿದೆ, ಹಿಂದಿನ ವರ್ಷ ಎಲ್ಲ 11 ತಾಲೂಕಲ್ಲಿ ಬರ ಪೀಡಿತ ಅಂತ ಘೋಷಣೆ ಆಯಿತು. ನಾವು ಪರಿಹಾರ ಕೊಟ್ಟಿದ್ದೀವಿ. ಅದಲ್ಲದೆ ಇನ್ಶೂರೆನ್ಸ್ ದುಡ್ಡು ಕೊಟ್ಟಿದ್ದೀವಿ. ಬೇರೆ ಬೇರೆ ಸೋರ್ಸಸಿಂದ ಫೇಲ್ ಟ್ರಾನ್ಸಾಕ್ಷನ್ ಆದಾಗ ನಾವು ಮತ್ತು ಬಹಳಷ್ಟು ಎಕ್ಸಸೈಸ್ ಮಾಡಿ ಸರಿಪಡಿಸಬೇಕಾಗಿತ್ತು. ಈ ಸಲ ಏನಾಗುತ್ತೆ, ಈಗಾಗಲೇ ಖಾತ್ರಿಪಡಿಸಿರೋದು ದಾಖಲಾತಿ ಇರುತ್ತೆ, ಓನರ್ಶಿಪ್ ಡೀಟೇಲ್ಸ್ ಖಚಿತಪಡಿಸಿರೋದು ಇರುತ್ತೆ. ಅವರೇ ಸ್ವತಃ ಓನರೇ OTP ಕೊಟ್ಬಿಟ್ಟು ಅವ್ರದ್ದೇ ಅಂತ ಹೇಳಿ ನಮ್ಮ ಕಡೆ ಒಂದು ಡೇಟಾಬೇಸ್ ಕ್ರಿಯೇಟ್ ಆಗಿರುತ್ತೆ. ಆಧಾರ್ಗೆ ಯಾವಾಗಲೂ ಬ್ಯಾಂಕ್ ಅಕೌಂಟ್ ಖಾತೆ ಲಿಂಕೇಜ್ ಇರುತ್ತೆ. ನಾವು ಇಮಿಡಿಯೇಟ್ಲಿ ಆಧಾರ್ ಬೇಸ್ಡ್ ಎನೇಬಲ್ಡ್ ಸಿಸ್ಟಮ್ ಪೇಮೆಂಟ್ ನಾವು ಮಾಡಿಸಬಹುದು. ಡೈರೆಕ್ಟ್ ರೈತರುಗಳಿಗೆ ಬೆಳೆ ಪರಿಹಾರ ಆಗಲಿ ಬೇರೆ ಯಾವುದಾದ್ರೂ ಸರ್ಕಾರಿ ಸವಲತ್ತಾಗಲಿ ಇಮಿಡಿಯೇಟ್ಲಿ ಅವ್ರಿಗೆ ತಲುಪೋ ರೀತಿ ಅಟ್ ದ ಕ್ಲಿಕ್ ಆಫ್ ಅ ಬಟನ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ತಮಗೆ ಗೊತ್ತಿದೆ, ಆಡಳಿತದಲ್ಲಿ ಸಾಕಷ್ಟು ನಾವು ತಂತ್ರಾಂಶಗಳು ಬಳಕೆ ಮಾಡ್ತಾ ಇದ್ದೀವಿ. ಟೆಕ್ನಾಲಜಿ ಬಳಕೆ ಮಾಡುವಾಗ ಹೊಸ ಆ್ಯಪ್ಗಳು ನಾವು ಟೆಕ್ನಾಲಜಿ ಬಳಕೆ ಮಾಡುವಾಗ ಈ ರೀತಿ ಎನೇಬಲಿಂಗ್ ಇದ್ದಾಗ ನನಗೆ ಬಹಳ ಯೂಸ್ಫುಲ್ ಆಗುತ್ತೆ ಅಂತ ಆ ಒಂದು ಪದ್ಧತಿ ಪ್ರಕಾರ ನಾವು ಮಾಡಿಸ್ತಾ ಇದ್ದೀವಿ. ನಮ್ಮದು ಇದರಲ್ಲಿ ಎಸ್ಪೆಷಲಿ ಎಲ್ಲ ಗ್ರಾಮ ಆಡಳಿತ ಅಧಿಕಾರಿಗಳು VAOs ಯಾರ್ಯಾರು ಇದ್ದಾರೆ, ನಮ್ಮ RIಗಳು ಆಗಲಿ ನಮ್ಮ ಡೆಪ್ಯೂಟಿ ತಹಸೀಲ್ದಾರ್ಸ್ ಆಗಲಿ ಪ್ರತಿಯೊಬ್ಬರು ತಹಸೀಲ್ದಾರ್ ಇದು ಮಾನಿಟರ್ ಮಾಡಿದ್ದಾರೆ. ಇಲೆಕ್ಷನ್ ಮಧ್ಯೆ ಸಹ ಈ ಕಾರ್ಯ ಆಗಿದೆ ಮತ್ತು ಜುಲೈ ಅಂತ್ಯವರೆಗೆ ನಾವು ಮಾಡೋಣ ಅಂತ ಒಂದು ಪ್ರಯತ್ನ ಮಾಡಿದ್ದೀವಿ. ಆಗಸ್ಟ್ 15th ನಾವು ಇದು ಮುಕ್ತಾಯ ಮಾಡಿಸೋ ರೀತಿ ಪ್ರಯತ್ನ ಮಾಡ್ತೀವಿ. ಇದರಲ್ಲಿ 2-3 ಬೇರೆ ವಿಷಯನೂ ಆಚೆ ಬಂದಿದೆ. ಈಗ ನಮ್ಮದು 67% ಪ್ರೋಗ್ರೆಸ್ ಈಗಾಗಲೇ ಆಗಿದೆ. ಬಟ್ ನಾವು ಈ ರೀತಿ KYC ಮಾಡುವಾಗ ಮತ್ತು ಆಧಾರ್ಗೆ ಸೀಡಿಂಗ್ ಲಿಂಕೇಜ್ ಮಾಡುವಾಗ ಬಹಳಷ್ಟು ಕಡೆ NA ಆಗಿರೋದು ನನಗೆ ಕಂಡು ಬಂದಿದೆ. ಈಗ 41,000 ಕೇಸಸಲ್ಲಿ NA ಆಗಿದೆ ಅಂತ. NAದು ಇನ್ನೊಂದು ಅಡಿಷ್ನಲ್ ಡೇಟಾಬೇಸ್ ಕ್ರಿಯೇಟ್ ಆಗುತ್ತೆ. ಅದಲ್ಲದೆ ಬಹಳಷ್ಟು ಕಡೆ ಪಾವತಿ ಖಾತೆ ಆಗದೆ 67,000 RTCಸಲ್ಲಿ ನಮಗೆ ಮಾಹಿತಿ ಸಿಕ್ಕಿದೆ, ಯಾರ ಹೆಸರು ಪಹಣಿಯಲ್ಲಿದೆ ಅವರು ಮರಣ ಹೊಂದಿದ್ದಾರೆ, ಆದರೂ ಪಾವತಿ ಆಗದೇ ಇರೋದು ಗಮನದಲ್ಲಿ ಬಂದಿದೆ. ಈಗ ನಮಗೆ ಏನಾಗುತ್ತೆ, ಪ್ಲ್ಯಾನಿಂಗ್ ಮಾಡೋಕ್ಕೆ ಸುಲಭ ಆಗುತ್ತೆ. ಭಾಳಷ್ಟು ಮಂದಿಗೆ ಮಾಹಿತಿದು ಕೊರತೆ ಇರಬಹುದು, ಅರಿವುದು ಕೊರತೆ ಇರಬಹುದು, ಅವ್ರು ಹೇಗೆ ಮಾಡೋದೂ ಗೊತ್ತಿರೋದಿಲ್ಲ. ಕಚೇರಿಗೆ ಹೋಗಿ ತಿರುಗಾಡೋದು, ಅವ್ರ ಬೇಜಾರು ಮಾಡಿಸ್ಕೊಂಡು ಹೋಗೋದಿಲ್ಲ. ಹಾಗಾಗಿ ನಾವೇ ಸ್ವಇಚ್ಛೆಯಿಂದ ಅವ್ರಿಗೆ ಕರೆಸಿ ಅಥವಾ ಗ್ರಾಮೀಣ ಕ್ಷೇತ್ರದಲ್ಲಿ ಗ್ರಾಮವಾರು ಹೋಗಿ ಒಂದು ಕ್ಯಾಂಪ್ ಮೋಡಲ್ಲಿ ಪಾವತಿ ಅಭಿಯಾನ ಮಾಡೋದು ಒಂದು ಅನುಕೂಲ ಆಯಿತು. ನಮ್ಮ ಕಡೆ ಡೇಟಾಬೇಸ್ ಇದೆ, ವಿಲೇಜ್ ವೈಸ್ ಯಾರ್ಯಾರು RTCಯಲ್ಲಿ ಮರಣ ಹೊಂದಿರೋದು ಅವರು ಡೇಟಾಬೇಸ್ ಸಿಕ್ಕಿದೆ. ಈ 67,000 ನಾವು ಆಗಸ್ಟ್ ಇಂಡಿಪೆಂಡೆನ್ಸ್ ಡೇ ಆನ್ವರ್ಡ್ಸ್ ಇದು ಲಾಂಚ್ ಮಾಡೋದು ಒಂದು ಪ್ರಯತ್ನ ಮಾಡ್ತೀವಿ. ಎಲ್ಲ ಕಡೆ ಹೋಗಿ ಅವರೇ ದಾಖಲಾತಿ ಕಲೆಕ್ಟ್ ಮಾಡಿ ಯಾರಿದ್ದಾರೆ, ಪಾವತಿದಾರ ಯಾರ್ಯಾರಿದ್ದಾರೆ, ಅವರು ಯಾರ ಹೆಸರಲ್ಲಿ ಇಡ್ತಾರೆ, ಜಾಯಿಂಟ್ ಖಾತೆ ಇಡ್ತಾರೆ ಹೇಗೆ ಅಂತ ಒಂದು ಪಾವತಿ ಅಭಿಯಾನ ಸಹ ಮಾಡಬಹುದು. ಇದು ಬಹಳ ಒಂದು ಫ್ಯೂಚರಿಸ್ಟಿಕ್, ನಿಮಗೆ ಅರ್ಥ ಆಗಿದೆ ಅಂದರೆ ಇದು ಒಂದು ಗುಡ್ ಗವರ್ನೆನ್ಸ್